ಒಂದು ಕಾಲದಲ್ಲಿ ಭಾರತದ ಒಂದು ಸುಂದರ ರಾಜ್ಯದಲ್ಲಿ ಧರ್ಮನಿಷ್ಠ ಮತ್ತು ನ್ಯಾಯಪ್ರಿಯ ರಾಜನಿದ್ದನು. ಅವನ ಹೆಸರು ವಿಜಯವರ್ಮ. ಅವನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ರಾಜ್ಯದಲ್ಲಿ ಹಬ್ಬಗಳು, ಸಂಪ್ರದಾಯಗಳು ಮತ್ತು ದೇವಸ್ಥಾನಗಳ ಘಂಟಾನಾದಗಳಿಂದ ಸದಾ ಸಂತೋಷದ ವಾತಾವರಣ ಇತ್ತು. ಒಮ್ಮೆ ರಾಜ್ಯದಲ್ಲಿ ಭಾರೀ ಬರ ಬಂತು. ಬೆಳೆಗಳು ಒಣಗಿದವು. ಜನರು ಕಷ್ಟಪಟ್ಟು ಬದುಕಲು ಆರಂಭಿಸಿದರು. ರಾಜನು ತನ್ನ ಸಚಿವರೊಂದಿಗೆ ಸಭೆ ನಡೆಸಿ ಅರಮನೆಯ ಧನವನ್ನು ಪ್ರಜೆಯ ಉಪಯೋಗಕ್ಕೆ ನೀಡಲು ನಿರ್ಧರಿಸಿದನು. ಅಕ್ಕಿ, ಧಾನ್ಯ ಮತ್ತು ನೀರಿನ ವ್ಯವಸ್ಥೆ ಮಾಡಲು ಆದೇಶಿಸಿದನು. ತಾನೇ ಸರಳ ವೇಷದಲ್ಲಿ ಗ್ರಾಮಗಳಿಗೆ ಹೋಗಿ ಜನರ ಕಷ್ಟಗಳನ್ನು ಕೇಳುತ್ತಿದ್ದನು. ಆ ರಾಜ್ಯದ ಮಹಾರಾಣಿ ಸೌಮ್ಯವು ಸಹ ದಯಾಮಯಳಾಗಿದ್ದಳು. ಅವಳು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅನ್ನದಾನ ಮತ್ತು ವೈದ್ಯಕೀಯ ಸಹಾಯವನ್ನು ವ್ಯವಸ್ಥೆ ಮಾಡಿದಳು. ರಾಜ್ಯದ ಪುರೋಹಿತರು ಯಜ್ಞಗಳನ್ನು ನಡೆಸಿ ಮಳೆಗಾಗಿ ಪ್ರಾರ್ಥಿಸಿದರು. ಕೆಲವು ದಿನಗಳ ನಂತರ ಮಳೆ ಸುರಿಯಿತು. ಹೊಲಗಳು ಹಸಿರಾಯಿತು. ಜನರ ಮುಖಗಳಲ್ಲಿ ಮತ್ತೆ ನಗು ಮೂಡಿತು. ಪ್ರಜೆಗಳು ರಾಜನನ್ನು ಧರ್ಮರಾಜೇ ಎಂದು ಕರೆದರು. ವಿಜಯವರ್ಮನು ರಾಜನ ಮಹತ್ವ ಪ್ರಜೆಯ ಸಂತೋಷದಲ್ಲಿದೆ ಎಂದು ಹೇಳಿದನು. ಆ ರಾಜ್ಯವು ಧರ್ಮ, ದಯೆ ಮತ್ತು ಏಕತೆಯಿಂದ ಸದಾ ಸಮೃದ್ಧಿಯಾಗಿತ್ತು.